ಇದ್ದಾರೆ ಅವ್ರನ್ನ. ಇವೆಲ್ಲ ಯಾಕೆ ಇವತ್ತು ನಾವು ಚರ್ಚೆ ಮಾಡಬೇಕಾಗಿತ್ತು ಅಂದ್ರೆ, ಯೂಟ್ಯೂಬರ್ಸ್ ಸುಳ್ಳು ಹೇಳ್ತಾರೆ, ಏನೇನು ಹೇಳ್ತಾರೆ, ಇಲ್ಲಂತ ನಾನು ಅನ್ನೋದಿಲ್ಲ. ಯಾಕೆಂದರೆ ಎಲ್ಲ ಕಡೆ ಇರೋದು ತಪ್ಪುಗಳು, ದೋಷಗಳು ಇರೋದನ್ನು ತೂತು ಇಲ್ಲ, ದೋಷ ಇಲ್ಲೇ ಇಲ್ಲ, ಇದ್ದೇ ಇರ್ತಾವೆ. ಆದರೆ ಹೆಚ್ಚು ಕೆಲಸ ಇಫೆಕ್ಟಿವ್ ಆಗಿ ಇವತ್ತು ಸೋಷಿಯಲ್ ಮೀಡ್ಯಾದಲ್ಲಿ ಯಾರು ಮಾಡ್ತಿದ್ದಾರೆ ಅದು ಯೂಟ್ಯೂಬರ್ಸು. ಅದು ಅದರಲ್ಲೂ ಬಹಳಷ್ಟು ಜನ ಒಳ್ಳೊಳ್ಳೆಯ ಏನಪ್ಪ ಅಂತಂದ್ರೆ ಸತ್ಯ ಹೇಳುವ ಜನ ಪತ್ರಕರ್ತರಿದ್ದಾರೆ. ಅದನ್ನೆಲ್ಲ ಇವತ್ತು ಒಮ್ಮೆ ಚರ್ಚೆ ಮಾಡುವಂಥ ವಿಷಯ ಅದ. ಅದಕ್ಕೆ ಯೂಟ್ಯೂಬರ್ಸ್ ಬಗ್ಗೆ ಟೀಕೆ ಮಾಡೋಕ್ಕಿಂತಲೂ ಅವ್ರು ಎಷ್ಟು ಸತ್ಯ ಹೇಳಿದ್ದಾರೆ ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿ ಸತ್ಯವರೆಗೆ ಹಾಕುವಂಥ ಕೆಲಸ ಇವತ್ತಿನ ಸರ್ಕಾರದ ಆಗಬೇಕಾಗಿದೆ. ಸುಮ್ಮನೆ ಟೀಕೆ ಮಾಡಿ ಅದರಲ್ಲೂ ನಮ್ಮ DKಶಿ ಅಂತ ಉಪಮುಖ್ಯಮಂತ್ರಿ ಸ್ಥಾನದಲ್ಲಿರುವ ವ್ಯಕ್ತಿ ಭಾಳ ಎಚ್ಚರಿಕೆಯಿಂದ ಮಾತಾಡಬೇಕಾಗಿದೆ. ಏನಪ್ಪ ಅಂತಂದ್ರೆ DK ಶಿವಕುಮಾರ್ ಅವರ ಇತಿಹಾಸನ ಎಲ್ಲರಿಗೂ ಗೊತ್ತಿದ್ದ ವಿಷಯ ಅದ. ಅದನ್ನು ಎಕ್ಸ್ಪೋಸ್ ಮಾಡೋದು ಕೆಲಸ ಯೂಟ್ಯೂಬರ್ಸ್ ಮಾಡ್ಬೋದೇನೋ, ಮಾಡ್ತಾರೇನೋ. ಯಾಕೆಂತಂದ್ರೆ ಸತ್ಯ ಹೇಳೋದು ಅದ, ಪಾಪ ಅವ್ರಿಗೆ ಅನಿವಾರ್ಯವಾಗಿ ಇಂಥ ಪ್ರಸಂಗ ಬರ್ಬೋದೇನೋ ಅಂತ ಅನ್ನಿಸ್ತಾ ಇದೆ. ಇರಲಿ, ಬಟ್ ಏನೋ ನಡೆದದ. ಯೂಟ್ಯೂಬರ್ಸ್ ಮಾಡೋ ಕೆಲಸ ಮಾತ್ರ ನಿಶ್ಚಿತವಾಗಿಯೂ ಈ ಗೋಧಿ ಮೀಡಿಯಾ ಮಾಡೋಕ್ಕಿಂತಲೂ 1000 ಪಾಲು ಉತ್ತಮ ಕೆಲಸ ಮಾಡ್ತಾ ಇದ್ದೇವೆ ಅನ್ನೋದನ್ನು ನಾವು ಇದಿತ್ತು ಹೇಳಬೇಕಾಗಿದೆ ಯೂಟ್ಯೂಬರ್ಸ್ ಬದಲಾಗಿ. ಮತ್ತು ಯೂಟ್ಯೂಬರ್ಸ್ ಎಲ್ಲರೂ ಹೆಚ್ಚು ಕಡಿಮೆ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಬಡ ಜನ ಹೆಚ್ಚಿದ್ದಾರೆ ಇದರಲ್ಲೇ ಅನ್ನೋದು ನಾವು ನೆನಪಿಸ್ಕೊಂಡ ಇವ್ರ ಸಮಸ್ಯೆಯನ್ನು ಹೇಳುವಲ್ಲೇ ಅವರು ಯಶಸ್ವಿ ಆಗ್ತಾರೆ. ಮತ್ತು ಅದನ್ನು ನೋಡುವಂಥ ಸಂಯಮನೂ ನಾವು ಬೆಳೆಸಬೇಕಾಗಿದೆ ಅಂತ ಹೇಳ್ತಾ, ಯೂಟ್ಯೂಬರ್ಸಿಂದ ಒಂದು ಹೊಸ ಬದಲಾವಣೆ ಈ ಒಂದು ಮೀಡಿಯಾ ಇಂಡಸ್ಟ್ರಿಯಲ್ಲೇ ಅಥವಾ ಮಾಧ್ಯಮ ಇಂಡಸ್ಟ್ರಿಯಲ್ಲಿ ಬಂದದ್ದು ಅನ್ನೋದು ಎರಡು ಮಾತಿಲ್ಲ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. H16 ನ್ಯೂಸ್ ಅರ್ಥ ಸತ್ಯಕ್ಕೆ ವಂದನೆಗಳು.